ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ಇಟ್ಸ್ ಮೀ ಗಿರಿ. ಅಂಡ್ ಇವತ್ತು ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ, ಇವಾಗ ರೀಸೆಂಟ್ ಆಗಿ ಫೆಬ್ರವರಿ 1 ಇಂದ ಇವತ್ತು ಫೆಬ್ರವರಿ 3 ತನಕ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2024 ಡೆಲ್ಲಿಯಲ್ಲಿ ನಡೀತಾ ಇದೆ ಅಂತ ಆಟೋ ಎಂಥೂಸಿಯಾಸ್ಟಿಕ್ ಎಲ್ಲರೂ ಗೊತ್ತಿದೆ. ಅದರಲ್ಲಿ ಹಲವಾರು ಕಾರುಗಳು ಮತ್ತೆ ಬೈಕ್ಗಳನ್ನ ಬಂದ್ಬಿಟ್ಟು ಶೋಕೇಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಕಡೆ ಅನ್ವೇಲ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದ್ರಲ್ಲಿ ಗೊತ್ತಾಗಿದೆ ಏನಂದ್ರೆ, ಫ್ಲೆಕ್ಸ್ ಫ್ಯೂಲ್ನ ಹಲವಾರು ಗಾಡಿಗಳು ಬರ್ತಾ ಇದೆ. ಸೊ ಈ ಫ್ಲೆಕ್ಸ್ ಫ್ಯೂಲ್ನ ಹಲವಾರು ಗಾಡಿಗಳು, ಫ್ಲೆಕ್ಸ್ ಫ್ಯೂಲ್ ಅಂತ ಏನಂತ ಈ ವಿಡಿಯೋಲಿ ಮುಂದೆ ನಾನು ಹೇಳ್ತೀನಿ. ಸೊ ಆ ಥರ ಗಾಡಿಗಳು ಶೋಕೇಸ್ ಮಾಡ್ತಾ ಇರುವಾಗ ನನಗೆ ಕ್ಯಾಚ್ ಆಗಿದ್ದು ಒಂದು ಗಾಡಿ ಬಗ್ಗೆ ನಿಮಗೂ ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮಾರುತಿ ಸುಜುಕಿ ಅವರು ಅವರ ವ್ಯಾಗನಾರ್ ಫ್ಲೆಕ್ಸ್ ಫ್ಯೂಲ್ನ ಬಂದ್ಬಿಟ್ಟು ಈ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋಲ್ ಬಂದ್ಬಿಟ್ಟು ಅನ್ವೇಲ್ ಮಾಡಿದ್ದಾರೆ. ಸೊ ಈ ಗಾಡಿನ ನಾನು ಫಸ್ಟ್ ಎಲ್ಲಿ ನೋಡಿದೆ ಅಂದರೆ, ಕೊನೆಯ ವರ್ಷದಲ್ಲಿ ಆಟೋ ಎಕ್ಸ್ಪೋ 2023 ಬಂದ್ಬಿಟ್ಟು ಈ ಗಾಡಿನ ಶೋಕೇಸ್ ಮಾಡಿದ್ರು. ಇದ್ರ ಜೊತೆಗೆ ಹಲವಾರು ಬೈಕ್ಗಳನ್ನು ಮಾಡಿದ್ರು. ಬಟ್ ಇದು ಇವಾಗ ಈ ಗ್ಲೋಬಲ್ ಎಕ್ಸ್ಪೋಲ್ ಬಂದ್ಬಿಟ್ಟು ಅನ್ವೇಲ್ ಮಾಡಿದ್ದಾರೆ. ಸೊ ಈ ಗಾಡಿ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ವಿಷಯಗಳು ತಿಳಿಸೋಣ ಅಂತ. ಸೊ ಈ ಮಾರುತಿ ಸುಜುಕಿ ವ್ಯಾಗನಾರ್ ಫ್ಲೆಕ್ಸ್ ಫ್ಯೂಲ್ ಬಂದ್ಬಿಟ್ಟು ಈ ಮಾಸ್ ಮಾರ್ಕೆಟಲ್ಲಿ ಖಂಡಿತ ಒಂದು ರೆವಲ್ಯೂಷನ್ ಮಾಡೇ ಮಾಡುತ್ತೆ. ಸೊ ಇದರ ಎಕ್ಸ್ಪೆಕ್ಟೆಡ್ ಲಾಂಚ್ ಅಂತ ನೋಡಿದ್ರೆ ನೀವು ಇದು ಬಂದ್ಬಿಟ್ಟು 2025 ಲಾಂಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಇದು ಲಾಂಚ್ ಆದರೆ ಖಂಡಿತ ನಮ್ಮ ಇಂಡಿಯನ್ ಸ್ಟ್ರೀಟ್ಸಲ್ಲಿ ಬಂದ್ಬಿಟ್ಟು ಇದೊಂದು ರೆವಲ್ಯೂಷನ್ ಆಗೇ ಇರುತ್ತೆ. ಯಾಕಂದರೆ ಈ ಫ್ಲೆಕ್ಸ್ ಫ್ಯೂಲ್ನ ಮೇನ್ ಪರ್ಪಸ್ ಬಂದ್ಬಿಟ್ಟು ಇವಾಗ ಹಲವಾರು ಜನ ಇ ವಿ ಗಾಡಿಗಳಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಬಟ್ ಸ್ಟಿಲ್ ಸ್ವಲ್ಪ ಜನಕ್ಕೆ ಬಂದ್ಬಿಟ್ಟು ಇ ವಿ ಗಾಡಿಯಲ್ಲಿ ಈ ಐಸ್ ಗಾಡಿಯಲ್ಲಿ ಆ ಪರ್ಫಾರ್ಮೆನ್ಸ್ ಸಿಗಲ್ಲ ಅಂತ ಒಂದು ಕೊರತೆ ಖಂಡಿತ ಇದ್ದೇ ಇರುತ್ತೆ. ಸೊ ಅದರಿಂದ ಇದು ಬಂದ್ಬಿಟ್ಟು ಒಂದು ಆಲ್ಟರ್ನೇಟ್ ಫ್ಯೂಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಫ್ಲೆಕ್ಸ್ ಫ್ಯೂಲ್ ಬಂದ್ಬಿಟ್ಟು ಏನಂತ ನೋಡಿದ್ರೆ, ನಮ್ಮ ಪೆಟ್ರೋಲ್ ಮತ್ತು ಎಥನಾಲ್ನ ಬ್ಲೆಂಡ್ ಅದೆಷ್ಟು ಯುಟಿಲೈಸ್ ಮಾಡಿ ಆ ಪರ್ಫಾರ್ಮೆನ್ಸ್ನು ಹಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತ. ಸೊ ಈ ಮಾರುತಿ ಸುಜುಕಿ ವ್ಯಾಗನಾರ್ ಫ್ಲೆಕ್ಸ್ ಫ್ಯೂಲ್ ಬಂದ್ಬಿಟ್ಟು ಎಷ್ಟು ಮಟ್ಟಕ್ಕೆ ಕಾಂಪಿಟಬಲ್ ಆಗಿರುತ್ತೆ ಅಂತ ನೋಡಿದ್ರೆ, ಸ್ಟಾರ್ಟಿಂಗ್ ಫ್ರಮ್ 20% ಎಥನಾಲ್, ಅದು E20 ಹಿಡ್ದು ಮ್ಯಾಕ್ಸಿಮಮ್ ನಿಮಗೆ 85% ಆಫ್ ಎಥನಾಲ್. ಸೊ E85, ಸೊ ಆಲ್ಮೋಸ್ಟ್ 79% ಎಥನಾಲಲ್ಲಿ ರನ್ ಆಗೋಷ್ಟು ಇದು ಕಾಂಪಿಟಬಲ್ ಆಗಿರುತ್ತೆ. ಇದರಿಂದ ನಮಗೆ ಎಮಿಷನ್ ಟೋಟಲ್ ಆಗಿ ಕಟ್ ಆಗುತ್ತೆ. ಪ್ಲಸ್ ಸೊ ಇದರಿಂದ ಈ ಗಾಡಿಯ ಪರ್ಫಾರ್ಮೆನ್ಸಲ್ಲಿ ಯಾವುದೇ ರೀತಿಯ ಒಂದು ಚೇಂಜು ಇರಲ್ಲ. ಸೊ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮಗೆ ಸೇಮ್ ಒಂದು ಕ್ಲಾಸಿಕ್ ವ್ಯಾಗನಾರ್ ಯಾವ ಡಿಸೈನಲ್ಲಿ ಇತ್ತು ಸೇಮ್ ಅಪಿಯರೆನ್ಸಲ್ಲಿ ಇರುತ್ತೆ. ಬಟ್ ಇದನ್ನ ಒಂದು ಫ್ಲೆಕ್ಸ್ ಫ್ಯೂಲ್ ಆಗಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿ ತೋರ್ಸೋಕ್ಕೆ ನಿಮಗೆ ಹಲವಾರು ಫ್ಲೆಕ್ಸ್ ಫ್ಯೂಲ್ ಡಿಟೇಲ್ಸ್ ಇದೆ. ಅದು ಬಂದ್ಬಿಟ್ಟು ನಿಮಗೆ ನೋಡಿದ ತಕ್ಷಣವೇ ಇದು ನಾರ್ಮಲ್ ವ್ಯಾಗನಾರ್ಗಿಂತ ಇದು ಮೋರ್ ಇಕೋ ಫ್ರೆಂಡ್ಲಿ ವ್ಯಾಗನಾರ್ ಅಂತ ಖಂಡಿತ ನಿಮ್ಗೆ ತಿಳಿದು ಬರುತ್ತೆ. ಸೊ ಡಿಟೇಲ್ಸ್, ಸೊ ಇಂಟೀರಿಯರ್ಸಲ್ಲೂ ನಿಮಗೆ ಒಂದು ಫ್ಲೋರೋಸೆಂಟ್ ಯೂಸ್ ಮಾಡಿದ್ದಾರೆ. ಅದರಿಂದ ನಿಮ್ಗೊಂದು ಯುನಿಕ್ ಟಚ್ ಇಂಟೀರಿಯರ್ಸಲ್ಲೂ ಖಂಡಿತ ಸಿಗುತ್ತೆ. ಆ ಕ್ಯಾಬಿನ್ ಒಳಗಡೆ ಹೋಗಲು ನಿಮ್ಗೊಂದು ಒಳ್ಳೆ ಫೀಲ್ ಗುಡ್ ಫ್ಯಾಕ್ಟರ್ ಖಂಡಿತ ಇರುತ್ತೆ. ಸೊ ಇದರಿಂದ ಈ ಗಾಡಿಯ ಪರ್ಫಾರ್ಮೆನ್ಸಲ್ಲಿ ಯಾವುದೇ ಥರ ಒಂದು ಕೊರತೆ ಇರಲ್ಲ. ಯಾಕಂದರೆ ಇದರಲ್ಲಿ ಸೇಮ್ ನಿಮಗೆ 1.2 ಲೀಟರ್ 4 ಸಿಲಿಂಡರ್ ಇಂಜಿನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದರ ಪವರ್ ಫಿಗರ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮಗೆ 88.5 bhp ಆಫ್ ಪವರ್, ಜೊತೆಗೆ ನಿಮಗೆ 130 ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಬಂಪ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಂದ್ರೆ, ಟೈಮ್ ಬಿನ್ ಅವ್ರು ಅನ್ವೇಲ್ ಮಾಡಿರೋ ಬಂಪ್ಟು ಒಂದು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಬಟ್ ಇದು ಲಾಂಚ್ ಆಗಿದ್ಮೇಲೆ ನಿಯರ್ ಫ್ಯೂಚರಲ್ಲಿ ಖಂಡಿತ ಒಂದು ಆಟೋಮೆಟಿಕ್ಕು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಈ ಥರ 79% ಎಥನಾಲ್ ತನಕ ಕಾಂಪಿಟಬಲ್ ಆಗಿರೋಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಅಂಡರ್ಗೋ ಮಾಡಿದ್ದಾರೆ. ಯಾವ ಥರ ಮಾಡಿಫಿಕೇಶನ್ ಅಂತ ನೋಡಿದ್ರೆ, ನಿಮಗೆ ಅಡಿಷ್ನಲ್ ಎಥನಾಲ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಹೀಟೆಡ್ ರೈಲ್ಸ್ ಕೊಟ್ಟಿದ್ದಾರೆ. ಇದರಿಂದ ಏನು ಪ್ರಯೋಜನ ಅಂತ ನೋಡಿದ್ರೆ, ನಿಮಗೆ ಕೋಲ್ಡ್ ಸ್ಟಾರ್ಟ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರ ಇಲ್ಲದೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಅಪ್ಗ್ರೇಡೆಡ್ ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೊಟ್ಟಿದ್ದಾರೆ. ಜೊತೆಗೆ ಒಂದು ರೋಬಸ್ಟ್ ಫ್ಯೂಲ್ ಪಂಪ್ ಆ್ಯಂಡ್ ಇಂಜೆಕ್ಟರ್ಸು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಈ ಥರ ಹಲವಾರು ಮಾಡಿಫಿಕೇಶನ್ ಬಂದ್ಬಿಟ್ಟು ಇದರಲ್ಲಿ ಮಾಡಿದ್ದಾರೆ. ಅದರಿಂದನೇ ಇದು 79% ಎಥನಾಲ್ ತನಕ ನಿಮಗೆ ಕಾಂಪಿಟಬಲ್ ಆಗಿರುತ್ತೆ. ಸೊ ಈ ಆಲ್ಟರ್ನೇಟ್ ಫ್ಲೆಕ್ಸ್ ಫ್ಯೂಲ್ ಬಗ್ಗೆ ನಿಮ್ಗೆ ಏನಿಸ್ತು? ಪ್ಲಸ್ ಈ ಮಾಸ್ ಮಾರ್ಕೆಟಲ್ಲಿ ಇರುವ ಆಲ್ರೆಡಿ ಎಕ್ಸಿಸ್ಟಿಂಗ್ ವ್ಯಾಗನಾರಲ್ಲೂ ಒಂದು ಫ್ಲೆಕ್ಸ್ ಫ್ಯೂಲ್ ಆಪ್ಷನ್ ಬರೋದು, ಪ್ಲಸ್ ಇದರ ಪ್ರೈಸ್ ಬಗ್ಗೆ ಇನ್ನೂ ನಮಗಿಲ್ಲ. ಬಟ್ ಎಕ್ಸ್ಪೆಕ್ಟೆಡ್ ಅಂತ ನೋಡಿದ್ರೆ, ನಾರ್ಮಲ್ ವ್ಯಾಗನಾರ್ಗಿಂತ ಇದು ಸ್ವಲ್ಪ ಪ್ರೀಮಿಯಂ ಕ್ಯಾಟಗರಿನಲ್ಲೇ ಪ್ಲೇಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಯಾವ ಥರ ಪ್ರೈಸ್ ರೇಂಜಲ್ಲಿ ಇದ್ದರೆ ನೀವು ಇದನ್ನ ಕನ್ಸಿಡರ್ ಮಾಡ್ತೀರಾ? ಪ್ಲಸ್ ಈ ಆಲ್ಟರ್ನೇಟ್ ಫ್ಲೆಕ್ಸ್ ಫ್ಯೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಈ ಥರ ನಿಮ್ಗೆ ಅನಿಸುವ ಎಲ್ಲ ವಿಷಯಗಳನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೈವ್ ಸ್ಪಾರ್ಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಇಕೋ ಫ್ರೆಂಡ್ಲಿ ವೆಹಿಕಲ್ಸ್.